ಹಬ್ಬನ ವರ್ಷಕ್ಕಿಂತ ಹೆಚ್ಚಾಗಿ ಎಷ್ಟು ಖುಷಿಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಲ್ಲ, ನಿಮ್ಮಿಬ್ಬರಿಗೂ ನಾನು ಯಾವ ರೀತಿ ಕೃತಜ್ಞತೆ ಹೇಳಬೇಕಂತ ನೀನು ನನಗೆ ಹೆಂಡತಿ ಮಾತ್ರ ಅಲ್ಲ, ಈ ಮನೆಗೆ ತಾಯಿ ಕೂಡ. ನಿನ್ನ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅದು ಕೂಡ ನನ್ನ ಮುದ್ದಿನ ಹೆಂಡತಿ ಅಲ್ವಾ ನೀನು? ಹೌದತ್ತಿಗೆ, ನಿನ್ನಂಥ ಅಣ್ಣ, ನಿಮ್ಮಂಥ ಅತ್ತಿಗೆಯನ್ನು ಪಡೆದಂಥ ನಾನೇ ಧನ್ಯ. ನಿಜವಾಗ್ಲೂ ಇವತ್ತು ನನಗೆ ತುಂಬ ಸಂತೋಷವಾಗ್ತದೆ. ತಂದೆಯ ಪ್ರೀತಿಯನ್ನು ಕೊಡುವಂಥ ಅಣ್ಣ, ತಾಯಿಯ ವಾತ್ಸಲ್ಯ ತೋರುವಂಥ ನನ್ನ ಅತ್ತಿಗೆ, ನಿಮ್ಮಿಬ್ಬರನ್ನು ಪಡೆದಂಥ ಈ ಮನೆ ನಿಜವಾಗಲೂ ನಂದ ಗೋಕುಲ. ಇದೊಂದು ಹಕ್ಕಿಗಳ ಗೂಡು ಇದ್ದಾಗ ನಿಮ್ಮನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಣ್ಣ. ಹೌದು, ಯಾವತ್ತು ನಿನ್ನ ಕುತ್ತಿಗೆಯಲ್ಲಿ ನೆಕ್ಲೆಸ್ ಇರ್ತಿತ್ತಲ್ಲ, ಎಲ್ಲೋಯ್ತು ನೆಕ್ಲೆಸು? ಹೌದು ರೀ, ನಾನು ಬೆಳಗಿಂದ ಹುಡುಕಿದೆ, ಆದರೆ ಆ ನೆಕ್ಲೆಸ್ ಎಲ್ಲೋಯ್ತೋ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಬಿಚ್ಚಿಟ್ಟಿದ್ದೀನಿ ಅಥವಾ ಎಲ್ಲೋಯ್ತು ಗೊತ್ತಿಲ್ಲ ರೀ. ಮಾಡಿ ಅಣ್ಣ, ನನಗೊಂದು ಮೀಟಿಂಗ್ ಇದೆ, ನಾನು ಬ್ಯಾಗ್ ತಗೋಬರ್ತೀನಿ, ಸ್ವಲ್ಪ ಹೋಗ್ಬೇಕು. ಅಲ್ಲೇ ಮಾಡಿ, ಇದನ್ನು ಕಳ್ತನ ಆಗೋಯ್ತಾ? ಈ ಪೊಲೀಸರ ಮನೆಗೆ ಕಳ್ಳರು ಬರ್ತಾರ? ಸುಮ್ಮನೆ ಇರು, ಏನಾದರೂ ಮಾತಾಡಬೇಡ. ಈ ಮನೆಯಲ್ಲಿ ಚಾಣಾಕ್ಯತನದಿಂದ ಕಳ್ತನ ಮಾಡೋರು ಯಾರಿದ್ದಾರ್ರಿ? ನಿಮ್ಮ ತಮ್ಮ ಅಥರ್ವನೇ ಕಳ್ತನ ಮಾಡಿರ್ತಾನೆ. ಏನೇನದು? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನೋಡು, ನನ್ನ ತಮ್ಮ ಇಂಥ ಕೆಲಸನ ಯಾವತ್ತೂ ಮಾಡ್ಲಿಕ್ಕಿಲ್ಲ. ಮಧು, ಅರ್ಥವ ಒಂಚೂರು ಈ ಕಡೆ ಬಾ. ಏನಣ್ಣ, ಸ್ವಲ್ಪ ಅರ್ಜೆಂಟ್ ಇದೆ, ಬೇಗ. ನಾ ಬ್ಯಾಗಲ್ಲಿ ಏನಿದೆ? ಅಕ್ಕ, ಮತ್ತೆ ಶುರುವಾಯ್ತಾ? ಅಣ್ಣ, ಇವತ್ತು ಅತ್ತಿಗೆ ಹುಟ್ಟುಹಬ್ಬ, ನಾವೆಲ್ಲ ಸಂತೋಷದಿಂದ ಇದ್ದೇವೆ. ಎಲ್ಲಿ ಬಿಡ್ತೀಯ ನಿನ್ನ ಪೊಲೀಸ್ ಬುದ್ಧಿಯನ್ನ? ಈ ತಮ್ಮನ ಮೇಲೆ ನಿನಗೆಲ್ಲ ಅನುಮಾನ ಅಲ್ಲ? ತಗೋ ನೋಡ್ತಾನೆ. ನಾನು ಈ ಮನೆಗೆ ಪ್ರಯೋಜನಕ್ಕೆ ಬಾರದ ವ್ಯಕ್ತಿ ಆಗಿರ್ಬೋದು, ಆದ್ರೆ ಈ ನೆಕ್ಲೆಸ್ ಅಣ್ಣ ನಾನು ಕದ್ದಿಲ್ಲಣ್ಣ. ನೀನ್ ಕದ್ದಿಲ್ಲ, ಈ ನೆಕ್ಲೆಸ್ಗೆ ಕಾಲಿದೆ. ನಿನ್ ಬ್ಯಾಗಲ್ಲಿ ಹೋಗ್ತಿದ್ದೀನಿ ಅಲ್ಲ? ಇಂಥ ಕೆಟ್ಟ ಬುದ್ಧಿಗಳು ಯಾಕೆ ಕೈ ಹಾಕದೆ? ನಾನು ಕದ್ದಿಲ್ಲ. ಅದಕ್ಕೆ ನೀನಾದ್ರೂ ಹೇಳ್ತೀನಿ, ನಾನು ಯಾಕೆ ಕಳೀವಿ ನೆಕ್ಲೆಸ್ ಅನ್ನ? ಬಿಟ್ಬಿಡ್ರಿ, ಏನೋ ಚಿಕ್ಕ ಕಳ್ತನ ಮಾಡಿದ್ದಾರೆ. ನೀ ಸ್ವಲ್ಪ ಬಾಯಿ ಮುಚ್ತೀಯಾ? ಇವತ್ತು ನೆಕ್ಲೆಸು, ನಾಳೆ ಇನ್ನೊಂದ ಕಳು ಮಾಡ್ತಾನೆ, ಅವಾಗ ಏನೇ ಮಾಡ್ತೀಯ? ಇನ್ನೊಂದು ಬಾರಿ ಏನಾದ್ರೂ ಇಂಥ ಕಾರ್ಯ ಮಾಡಿದೆ ಅಂದ್ರೆ ನಾನು ಕದ್ದಿಲ್ಲ, ಒಂದು ಬಿಡ್ತೀನಿ ಹುಚ್ಚ. ಅದೇ ನೀವಾದ್ರೂ ಹೇಳೋದಕ್ಕೆ ನಾನು ಕದ್ದಿಲ್ಲ, ನಾನು ಕದ್ದಿಲ್ಲ ಅಣ್ಣ, ಅಣ್ಣ ನಾನು ಕದ್ದಿಲ್ಲ,
ಕೊಂದೊಡ್ತಿದ್ದೆ. ಯಾಕಾಗಿ ನನಗೆ ಈ ರೀತಿ ಅಪವಾದ? ಅಷ್ಟೊಂದು ಪ್ರೀತಿಯಿಂದ ಅಣ್ಣ ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ ನನ್ನ ಅಣ್ಣ ನನ್ನ ಮೇಲೆ ಕಳ್ಳತನದ ಅಪವಾದ ಹೊರಿಸ್ಬಿಟ್ಟೆ. ತಾಯಿಗೆ ಸಮಾನಳಾದ ನನ್ನ ಅತ್ತಿಗೆಯು ನನ್ನ ಮೇಲೆ ಅಪವಾದವನ್ನು ಹೊರಿಸ್ಬಿಟ್ಲು. ಇಲ್ಲ ಇಲ್ಲ, ನಾನು ನೆಕ್ಲೆಸ್ ಅನ್ನು ಕದ್ದಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನ್ನ ಅಣ್ಣ ನನ್ನ ಅತ್ತಿಗೆಯ ಮುಂದೆ ಆ ನೆಕ್ಲೆಸ್ ನನಗೆ ಯಾವ ಲೆಕ್ಕ? ಯಾವ ಲೆಕ್ಕ? ಅಣ್ಣ ಅಣ್ಣ, ನಿನ್ನ ಹಾಗೂ ಅತ್ತಿಗೆ ಸಲುವಾಗಿ ಈ ನಿನ್ನ ತಮ್ಮ ಪ್ರಾಣವನ್ನು ಕೊಡ್ಲಿಬೇಕಾದ್ರೂ ನಾನು ನೆಕ್ಲೆಸ್ ಅನ್ನು ತಂದಿಲ್ಲ. ಇಲ್ಲ, ಕಳ್ಳತನದ ಅಪವಾದವನ್ನು ಹೊತ್ತು ನಾ ಮನೆಯಿಂದ ಹೋಗ್ಲಾರೆ. ನಾನು ಹೋಗುದಿಲ್ಲ. ಕಳ್ಳತನದ ಅಪವಾದವನ್ನು ಹೊತ್ತು ಈ ಮನೆಯಿಂದ ನಾನು ಹೋಗ್ಲಾರೆ. ಹೊಡಿಲಿ ಬಡಿಲಿ, ನಾನು ಕೊಂದು ನಾನು ಇಲ್ಲಿರ್ತೇನೆ. ನೀರ ಕೆರೆಯೊಳಗೆ ಕನಸಿನ ಮಾತುಗಳು ಕೇವಲ ಅರಿವಿನ ಕನಸಿರುಳು. ಸುಖವೆಂಬ ಮಾತೆಲ್ಲಿ ನೆಮ್ಮದಿಯೂ ಇನ್ನೆಲ್ಲಿ. ಸುಖವೆಂಬ ಮಾತೆಲ್ಲಿ ನೆಮ್ಮದಿಯೂ ಇನ್ನೆಲ್ಲಿ. ನೆಮ್ಮದಿಯೂ ಇನ್ನೆಲ್ಲಿ. ಕಣ್ಣೀರ ಕೆರೆಯೊಳಗೆ ಈಯುವ ಜೀವಗಳು ಎಂದು ಕನಸಿನ ಮಾತುಗಳು ಕೇವಲ ಅರಿವಿನ ಕನಸಿರುಳು. ನಾನು ಮನೆ ಬಿಟ್ಟು ಹೋಗುದಿಲ್ಲ. ಆ ದೇವರು ನನ್ನ ಹಾಗೂ ನನ್ನ ಅಣ್ಣನ ನಡುವೆ ನೀಡಿದ ಅಗ್ನಿ ಪರೀಕ್ಷೆಯಲ್ಲಿ ನಾನು ಗೆದ್ದೇ ಗೆಲ್ತೀನಣ್ಣ. ನಾನು ಗೆದ್ದೇ ಗೆಲ್ತೀನಿ. ನಿನ್ನ ಮನೆಯ ದಾಸನಾಗಿ ಇಲ್ಲಿ ಬಿದ್ದಿರ್ತೇನಣ್ಣ. ನಾನು ನಿರಪರಾಧಿ ಎಂದು ಸಾಧಿಸ್ತೇನೆ. ಇದು ಇದು